ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಇವತ್ತಿನ ವಿಡಿಯೋ ಫುಲ್ ಶಾರ್ಟಾಗಿ ಶೂಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಶಾರ್ಟ್ ವಿಡಿಯೋದಲ್ಲಿ ಇದನ್ನು ಹಾಕಬೇಕಿತ್ತು, ಬಟ್ ನನಗೆ ಲಾಂಗ್ ವಿಡಿಯೋ ಮಾಡೋಕ್ಕೆ ಆಗ್ತಿಲ್ಲ. ಹಾಗೆ ವ್ಯೂಸ್ ಕೂಡ ಹೋಗ್ತಿಲ್ಲ, ಮತ್ತು ಯಾರು ನೋಡಿದ್ರೂ ಸಬ್ಸ್ಕ್ರೈಬ್ ಕೂಡ ಮಾಡ್ತಿಲ್ಲ. ಹಾಗೆ ನನ್ನ ಒಂದು ಚಾನಲ್ ವೀಡಿಯೋಸ್ನ ಸಜೆಸ್ಟ್ ಮಾಡ್ತಿಲ್ಲ ಯೂಟ್ಯೂಬ್ ಅವರು. ಭಾಳ ಬೇಜಾರಾಗುತ್ತೆ. ಮೊದಲೆಲ್ಲ ಸಖತ್ತಾಗಿ ಓಡ್ತಿತ್ತು, ಈಗ ಓಡ್ತಿಲ್ಲ. ಸೊ ಅದೊಂದೇ ಬೇಜಾರಷ್ಟೇ. ಬಟ್ ಎನರ್ಜಿ ಎಲ್ಲೂ ಕೂಡ ನನಗೆ ಲಾಸ್ ಆಗಿಲ್ಲ. ಇನ್ನೂ ಮಾಡಬೇಕನ್ನೋದು ಒಂದು ಖುಷಿ ಇದೆ ಮನಸ್ಸಲ್ಲಿ. ನನಗೆ ಖುಷಿ ಇದೆ ಮತ್ತು ಹೆಮ್ಮೆ ಇದೆ, ನಾನು ವೀಡಿಯೋ ಮಾಡ್ತೀನಿ ಅಂತ. ಇಬ್ಬರೇ ನೋಡಿದರೆ ಸಾಕು, ನನಗೊಂದು ರೀತಿ ಖುಷಿನೇ. ಸೊ ನನ್ನ ಕಾಯಕ ನಾನು ಮಾಡ್ತೀನಿ, ಕೊಡೋದು ಬಿಡೋದು ಅದು ದೇವರ ಲೆಕ್ಕಾಚಾರ. ಸೊ ಕಾಯಕವೇ ಕೈಲಾಸ. ಹಾಗೆ ನೋಡೋಣ, ಮುಂದೆ ಏನೋ ಒಂಚೂರು ಲಕ್ಕಿತ್ತಪ್ಪ ಅಂತಂದರೆ ನನ್ನ ವೀಡಿಯೋಸು ಯಾವುದಾದ್ರೂ ಒಂದು ವೈರಲ್ ಆತಂದರೆ ಸಬ್ಸ್ಕ್ರೈಬರ್ಸ್ ಕೂಡ ಆಗ್ತಾರೆ, ಹಾಗೆ ವ್ಯೂಸ್ ಕೂಡ ಜಾಸ್ತಿ ಹೋಗುತ್ತೆ. ಹೀಗೆ ಸೊ ಇನ್ನೊಂದು ನನಗೆ ಪ್ರಾಬ್ಲಮ್ ಆಗಿದೆ ಯೂಟ್ಯೂಬಲ್ಲಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಕಂಪ್ಲೀಟಾಗಿ ಹೇಳ್ತೀನಿ, ತಿಳಿಸ್ತೀನಿ. ಅದು ನಾನು ಮಾಡಿದ ತಪ್ಪೆ ಆ್ಯಕ್ಚುಲಿ. ಅದನ್ನು ಶೇರ್ ಒಂದಿನ ಮಾಡ್ಕೊತೀನಿ. ಇದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮಾಡ್ತೀನಿ ಏನು ಪ್ರಾಬ್ಲಮ್ ಆಗಿತ್ತು. ಸೊ ನನ್ನ ಚಾನಲ್ಗೆ ಹಾಗಾಗಿಯೇ ಸ್ವಲ್ಪ ಕಡಿಮೆ ಮಾಡಿದ್ದು ನಾನು ವಿಡಿಯೋ ಮಾಡೋದನ್ನು. ಇವತ್ತು ನಾನು ಸ್ಕೂಲ್ಗೆ ಹೋಗ್ತಾಯಿದ್ದೆ. ಸೊ ಮಾರ್ನಿಂಗು ಸದ್ಯಕ್ಕೆ ಕಲರ್ ಸ್ಯಾರೀಸ್ನ ಹಾಕ್ತಿದ್ದೀನಿ, ಅಂದರೆ ಸ್ಕೂಲ್ ಯೂನಿಫಾರ್ಮ್ ಇನ್ನೂ ಕೊಟ್ಟಿಲ್ಲ. ಸೊ ಅದಕ್ಕೋಸ್ಕರ ನಾನು ಹಾಕ್ತಿದ್ದೀನಿ ಡೈಲಿ ಕಲರ್ ಸ್ಯಾರೀಸ್ನ. ಮತ್ತು ಸ್ಕೂಲ್ ಸ್ಯಾರಿ ಆ್ಯಕ್ಚುಲಿ ಸ್ಕೂಲ್ ಸ್ಯಾರಿನೇ ಇರಬೇಕು ಅಂತ ನನ್ನೊಂದು ಆಸೆ. ಯಾಕಂದರೆ ಡೈಲಿ ಈ ರೀತಿ ಕಲರ್ ಸ್ಯಾರೀಸ್ನ ನಾವು ತೆಗಿತೀವಲ್ಲ, ವಾಶ್ ಮಾಡಿ ಇಟ್ಟಾಗ ಅದನ್ನು ಹೊಳ್ಳಿ ಮಡಚಿ ಇಡಲಿಕ್ಕೆ ಟೈಮ್ ಸಿಗೋಂಗಿಲ್ಲ. ಆಮೇಲೆ ಎಲ್ಲಂದರಲ್ಲಿ ಅವು ಕೊಳೆ ಆಗಿಬಿಡ್ತಾವೆ. ವೀಕಲ್ಲಿ ಒಂದು 5-6 ಸ್ಯಾರಿ ಮಡಿಸ್ಬೇಕಲ್ಲ, ಅವಾಗ ಸಖತ್ ಬೇಜಾರಾಗ್ತದೆ. ಏಕೆಂದರೆ ಆಲ್ರೆಡಿ ಸಣ್ಣ ಪುಟ್ಟ ಬಟ್ಟೆಗಳಿರ್ತಾವೆ, ಅದರಲ್ಲಿ ಈ ದೊಡ್ಡ ಸಾಡಿನ ಮಾಡಿಸ್ಬೇಕು ಅಂದರೆ ಸ್ವಲ್ಪ ಹೆವಿ ಹೆಡೇಕ್ ಅಂತ ಅನ್ನಿಸ್ಬಿಡ್ತದೆ. ಹಾಗಾಗಿ ಸೊ ಈ ಸ್ಯಾಡಿ ಬಂದುಬಿಟ್ಟು ಕಾಟನ್ ಸ್ಯಾಡಿ, ಪಿಂಕ್ ಐತಿ. ಈ ರೀತಿ ಎಲೆ ಆಕಾರ ನನ್ನ ಒಂದು ಬ್ಯಾಕ್ ನೆಕ್ ಡಿಸೈನ್ ಆಗಿರುತ್ತದೆ. ಸೊ ಮಾರ್ನಿಂಗ್ ಈ ರೀತಿ ರೆಡಿ ಆಗ್ತಿರ್ತೀನಿ. ಕಂಪ್ಲೀಟಾಗಿ ನನ್ನ ಒಂದು ಔಟ್ಫಿಟ್ ಹೆಂಗಂತಂದರೆ ಫುಲ್ ಮ್ಯಾಚಿಂಗೇ ಹಾಕ್ತೀನಿ. ನನಗದೊಂದು ಇಷ್ಟ. ನನಗೆ ಮೊದಲಿಂದನೂ ನನಗೊಂದಿಷ್ಟ ಮ್ಯಾಚಿಂಗ್ ಬಳೆ, ಮ್ಯಾಚಿಂಗು ಇಯರಿಂಗ್ಸ್ ಮತ್ತು ಕ್ಲಿಪ್ಸು, ಆ ರೀತಿ ಎಲ್ಲ ಮ್ಯಾಚಿಂಗೇ ನಾನು ಹಾಕ್ತಿರ್ತೀನಿ. ನನಗೊಂದು ರೀತಿ ಖುಷಿ ಕೊಡುತ್ತೆ ಮ್ಯಾಚಿಂಗ್ ಹಾಕೋದ್ರಲ್ಲಿ. ಸೊ ಒಂದೊಂದು ಸತಿ ರೆಡಿಯಾಗಿ ಕಂಪ್ಲೀಟಾಗಿ ನಾನು ಯಾವಾಗಲೂ ಕೂಡ ಅಷ್ಟೇ ರೆಡಿ ಆಗಿಬಿಟ್ಟು ಸೊ ಮಿರರ್ ಮುಂದೆ ನನ್ನಷ್ಟಕ್ಕೆ ನಾನು ಒಂದು ಸ್ಮೈಲ್ ಕೊಡ್ತಿರ್ತೀನಿ. ಯಾಕಂದರೆ ಏನೋ ಒಂಥರ ಖುಷಿ. ನಾವು ನಮ್ಮನ್ನು ನಾವು ಪ್ರೀತಿಸಬೇಕು. ಸೊ ಸೆಲ್ಫ್ ರೆಸ್ಪೆಕ್ಟ್, ಸೆಲ್ಫ್ ಲವ್ ಈಸ್ ಇಂಪಾರ್ಟೆಂಟ್ ಅಂತಾರಲ್ಲ, ಆ ರೀತಿ. ಹಾಗೇ ಪ್ರತಿಯೊಂದು ಸ್ಯಾರಿ ಮೇಲೆ ಕೂಡ ನಾನು ರೀಲ್ಸನ್ನು ಮಾಡ್ಕೊಂಡಿದ್ದೀನಿ. ಈ ರೀತಿ ಒಂದು ಪಿಕ್ಕನ್ನು ಕೂಡ ತೆಗೆಸ್ಕೊತೀನಿ, ಹಾಗೆ ವೀಡಿಯೋಸ್ ಕೂಡ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಒಂದು ರೀತಿ ಮೆಮ್ರಿಯಾಗಿ ಇರಬೇಕು ಅಂತ. ಇನ್ನು ಮುಂದೆ ಸ್ಕೂಲ್ ಶುರು ಆದ ತಕ್ಷಣ ಸ್ಕೂಲ್ ಸ್ಯಾರಿ ಬರ್ತಾವಲ್ಲ, ಸೊ ಆ ಟೈಮಲ್ಲಿ ಈ ರೀತಿ ಕಲರ್ಫುಲ್ಲಾಗಿ ಇರೋಕ್ಕಾಗೋದೇ ಇಲ್ಲ. ಹಾಗೆ ರೀಲ್ಸ್ ಕೂಡ ಮಾಡೋಕ್ಕಾಗಲ್ಲ. ಅದೊಂದು ನನಗೆ ಇಷ್ಟ, ಆ ರೀತಿ ಮಾಡ್ತೀನಿ. ಫ್ರೆಂಡ್ಸ್, ಮತ್ತೆ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ ಹೇಳ್ತಾ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ. ಓಕೆನಾ? ಥ್ಯಾಂಕ್ ಯು.